ನಮಸ್ಕಾರ. ಮಾಣಿಕ್ ಪಬ್ಲಿಕ್ ಸ್ಕೂಲ್ ಈ ಸಂಸ್ಥೆ ಈ ಕಲ್ಯಾಣ ಕರ್ನಾಟಕದಲ್ಲಿಯೇ ಅತ್ಯಂತ ಪುರಾತನವಾದ ವಿದ್ಯಾಸಂಸ್ಥೆ. ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಪಡೆದಿರುವ ಸಂಸ್ಥೆ. ತೇಜಸ್ವಿನಾವಧೀತಮಸ್ತು ಎನ್ನುವ ತನ್ನ ಬಿರುದನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸುತ್ತಿರುವ ಈ ಮಾಣಿಕ್ ಪಬ್ಲಿಕ್ ಸ್ಕೂಲ್ ಕಳೆದು 54 ವರ್ಷಗಳಿಂದ ನಿರಂತರವಾಗಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ, ಅಭಿವೃದ್ಧಿಗಾಗಿ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಗಾಗಿ ಶ್ರಮಿಸುತ್ತಿದೆ. ಮಾಣಿಕ್ ಪಬ್ಲಿಕ್ ಸ್ಕೂಲ್ ಈ ವರ್ಷ ಬರುವ ನವೆಂಬರ್ 21ರಿಂದ 23ರವರೆಗೆ ನ್ಯಾಷನಲ್ ಲೆವೆಲ್ AFS ಮೆಂಬರ್ ಸ್ಕೂಲ್ಸ್ ಮೀಟ್ ಅನ್ನು ಹೋಸ್ಟ್ ಮಾಡ್ತಾ ಇದೆ. ಇದರಲ್ಲಿ ದೇಶದ ಎಲ್ಲ ಕಡೆಯಿಂದ, ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಚೆನ್ನೈ ಆಗಲಿ, ಬೆಂಗಳೂರಾಗಲಿ, ಪುಣೆ, ಮುಂಬೈ, ದಿಲ್ಲಿ, ಕಲ್ಕತ್ತಾ, ಅಸ್ಸಾಂ, ಚಂಡೀಗಢ, ಪಂಜಾಬ್ ಎಲ್ಲ ಕಡೆಯಿಂದ ದೇಶದ ಪ್ರತಿಷ್ಠಿತ ಶಾಲೆಗಳು, ಸುಮಾರು 60-70 ಶಾಲೆಗಳು ಈ ನ್ಯಾಷನಲ್ ಮೀಟಲ್ಲಿ ಭಾಗಿಯಾಗ್ತಾ ಇವೆ. ಅದರಲ್ಲಿ ಪ್ರತಿ ಶಾಲೆಯಿಂದ 4 ವಿದ್ಯಾರ್ಥಿಗಳು, 2 ಶಿಕ್ಷಕರು ಹಾಗೂ ಪ್ರಾಂಶುಪಾಲರು, ಹೀಗಾಗಿ 250 ವಿದ್ಯಾರ್ಥಿಗಳು ಹಾಗೂ 100ಕ್ಕಿಂತ ಹೆಚ್ಚು ಪ್ರಾಂಶುಪಾಲರು, ಎಜುಕೇಷನಲ್ ಕೋಆರ್ಡಿನೇಟರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಒಂದು ನ್ಯಾಷನಲ್ ಮೀಟಿನ ಮೋಟೋ ಹೇಳಬೇಕಾದರೆ ಬ್ರಿಡ್ಜಿಂಗ್ ಕಲ್ಚರ್ಸ್ ಆ್ಯಂಡ್ ಬಿಲ್ಡಿಂಗ್ ಫ್ಯೂಚರ್ಸ್ ಆಗಿದೆ. ಇದರಲ್ಲಿ ವಿವಿಧ ದೇಶದ ಭಾಗಗಳಿಂದ ವಿದ್ಯಾರ್ಥಿಗಳು ಬರುವ ಕಾರಣ ಅವರ ಸಾಂಸ್ಕೃತಿಕ ಒಂದು ಸಮ್ಮೇಳನ, ಸಾಂಸ್ಕೃತಿಕ ಸಮಾಲೋಚನೆ ಕಾರ್ಯಕ್ರಮ ಇಲ್ಲಿ ನಡೆಯಲಿದೆ. ವಿಶೇಷವಾಗಿ ಫ್ರಾನ್ಸ್, ಜರ್ಮನಿ, ಅಮೆರಿಕಾ, UK ಇಲ್ಲಿಂದ ಕೂಡ ವಿದ್ಯಾರ್ಥಿಗಳು ಈ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ. ದೇಶದ ಪ್ರತಿಷ್ಠಿತ ಎಜುಕೇಟರ್ಸ್ ಬಂದು ವಿವಿಧ ವಿಷಯಗಳ ಮೇಲೆ ಚರ್ಚೆ ಮಾಡಲಿದ್ದಾರೆ. ಇದೊಂದು ಈ ಭಾಗದಲ್ಲಿಯೇ, ನಮ್ಮ ಕಲ್ಯಾಣ ಪ್ರಾಂತದಲ್ಲಿಯೇ ಮೊದಲನೇ ಒಂದು ಈ ತರಹದ ಒಂದು ಸಮ್ಮೇಳನವಿದೆ. ನವೆಂಬರ್ 21 ಟು ನವೆಂಬರ್ 23. ವಿಶೇಷವಾಗಿ ಸೆಮಿನಾರ್ಸು, ಅಂದರೆ ವೇರಿಯಸ್ ಸಬ್ಜೆಕ್ಟ್ಸ್ ರಿಲೇಟಿಂಗ್ ಟು ಎಜುಕೇಷನ್ ಆ್ಯಂಡ್ ಕಲ್ಚರ್, ಅದರ ಮೇಲೆ ಎಕ್ಸ್ಪರ್ಟ್ಸ್ ಮಾತಾಡ್ತಾರೆ. ಆಮೇಲೆ ಲೈಟ್ ಆ್ಯಂಡ್ ಸೌಂಡ್ ಶೋ, ನಮ್ಮ ವಿದ್ಯಾರ್ಥಿಗಳಿಂದ ಒಂದು ಸುಂದರವಾದ ಈ ನಮ್ಮ ಕಲ್ಯಾಣ ಪ್ರಾಂತದ, ವಿಶೇಷವಾಗಿ ಮಾಣಿಕ್ ಪ್ರಭು ಮಹಾರಾಜರ ಜೀವನದ ಮೇಲೆ ಆಧಾರಿತ ಹಾಗೂ ಶಾಲೆಯ ಒಂದು ಸಾಂಸ್ಕೃತಿಕ ವೈಭವದ ಮೇಲೆ ಆಧಾರಿತ ಒಂದು ಲೈಟ್ ಆ್ಯಂಡ್ ಸೌಂಡ್ ಶೋ ಕೂಡ ಇಲ್ಲಿ ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಆಮೇಲೆ ವಿದ್ಯಾರ್ಥಿಗಳು ನಮ್ಮ ಭಾಗದಲ್ಲಿ ಇರುವ ವಿಶೇಷ ಸ್ಥಾನಗಳಿಗೆ ಭೇಟಿ ನೀಡಲಿದ್ದಾರೆ. ಬೀದರ್ ಕೋಟೆ, ಗುರುನಾನಕ್ ಝರಾ, ವಿಶೇಷವಾದ ಒಂದು ಸ್ಥಾನಗಳಿಗೆ ವಿದ್ಯಾರ್ಥಿಗಳು ಹೋಗಲಿದ್ದಾರೆ. ಆಮೇಲೆ ಸಾಂಸ್ಕೃತಿಕ ಎಕ್ಸ್ಚೇಂಜ್ ಕಾರ್ಯಕ್ರಮ, ಕಲ್ಚರಲ್ ಎಕ್ಸ್ಚೇಂಜ್ ಕಾರ್ಯಕ್ರಮ ಕೂಡ ವಿಶೇಷವಾಗಿ ನಡೆಯಲಿದೆ. ಬರುವಂಥ ವಿದ್ಯಾರ್ಥಿಗಳಿಗೆ ಶಾಲೆ ಆವರಣದಲ್ಲಿ ಇರೋ ವ್ಯವಸ್ಥೆ ಮಾಡಿದ್ದೀವಿ. ಏನು ಎಜುಕೇಟರ್ಸ್ ಬರ್ತಾ ಇದ್ದಾರೆ, ಪ್ರಿನ್ಸಿಪಲ್ಸ್ ಬರ್ತಾ ಇದ್ದಾರೆ, ಅವರಿಗೆ ಬೀದರ್, ಹುಮ್ನಾಬಾದ್ ವಿವಿಧ ಕಡೆ ಅವರು ಇರೋ ವ್ಯವಸ್ಥೆ, ನಿವಾಸದ ವ್ಯವಸ್ಥೆ ಮಾಡಿದ್ದೀವಿ.